ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಅಗೇನ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಇತ್ತೀಚೆಗೆ ತುಂಬ ಕಪಲ್ಸ್ನಲ್ಲಿ ಇದು ವೆರಿ ಕಾಮನ್ ಟಾಪಿಕ್. ಏನಂದರೆ, ವಾಟ್ ಹ್ಯಾಪನ್ಸ್ ವೆನ್ ಯು ಡು ನಾಟ್ ಹ್ಯಾವ್ ಸೆಕ್ಸ್ ಫಾರ್ ಲಾಂಗ್ ಪೀರಿಯಡ್, ಅಥವಾ ಮೇ ಬಿ 1 ವರ್ಷ 2 ವರ್ಷ ಇಬ್ಬರು ಒಂದೇ ಮನೇಲಿ ಇದ್ರೂ ನೀವು ಇಬ್ಬರು ಒಳಗಡೆ ಯಾವುದೋ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ, ಅಥವಾ ಯಾವುದೋ ರೀತಿ 2 ವರ್ಷ ನೀವು ಒಂದೇ ಮನೇಲಿ ಇದ್ರೂ ಸೆಕ್ಸ್ ಇಲ್ಲ. ಆವಾಗ ನಿಮ್ಮ ಬಾಡಿ ಮೇಲೆ ಅಥವಾ ನಿಮ್ಮ ಮೈಂಡ್ ಮೇಲೆ ಏನೇನು ಇದ್ರದ್ದು ಅಡ್ಡ ಪರಿಣಾಮ ಬರ್ಬೋದು, ಅಥವಾ ನೀವು ಡಿಸ್ಟನ್ಸ್ ಮ್ಯಾರೇಜಸ್ನಲ್ಲಿ ಇದ್ದೀರಾ, ಹಸ್ಬೆಂಡ್ ಎಲ್ಲೋದು US ವರ್ಕ್ ಮಾಡ್ತಾರೆ, ವೈಫ್ ಇಂಡಿಯಾನಲ್ಲಿ ಇರ್ತಾರೆ, ಹಸ್ಬೆಂಡ್ ದುಬೈನಲ್ಲಿ ಇರ್ತಾರೆ, ವೈಫ್ ಇಂಡಿಯಾನಲ್ಲಿ ಇರ್ತಾರೆ. ಈಗ ಮದುವೆಯಾಗಿ 2 ವರ್ಷ ಆಗಿದೆ, 1 ತಿಂಗಳು ಆದ ತಕ್ಷಣ, ಮದುವೆ ಆದ ತಕ್ಷಣ ಹಸ್ಬೆಂಡ್ ಹೋಗಿದ್ದಾನೆ, 2 ವರ್ಷ ಹೆಂಡತಿ ಜೊತೆಗೆ ಯಾವುದೋ ರೀತಿ ದೈಹಿಕ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ. ಸೊ ಆವಾಗ ಏನೇನಾಗುತ್ತೆ, ಅದು ಫಿಸಿಕಲ್ ಲೆವೆಲ್ಲು, ಮೆಂಟಲ್ ಲೆವೆಲ್ಲು, ಇಮೋಷ್ನಲ್ ಲೆವೆಲ್ಲು, ಬಾಡಿನಲ್ಲಿ ಆಗೋ ಹಾರ್ಮೋನ್ ಲೆವೆಲ್ನಲ್ಲಿ ಏನೇನು ಅಡ್ಡ ಪರಿಣಾಮ ಆಗ್ಬೋದಾ ಅಂತ ಹೇಳ್ತೀನಿ. ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ತ್ರಯೋ ಉಪಸ್ತಂಭ ಅಂದರೆ ಬಾಡಿ ಸಸ್ಟೇನ್ ಆಗಬೇಕು, ಬಾಡಿ ಒಂದು ಮನೆ ಥರ ಇದ್ದರೆ ಈ 3 ಅದಕ್ಕೆ ಪಾಯ ಅಥವಾ ಉಪಸ್ತಂಭ ಅಂದರೆ ಪಿಲ್ಲರ್ಸ್. ಏನಂದರೆ ಆಹಾರ ಅಂದರೆ ಫುಡ್ಡು, ನಿದ್ರೆ ಅಂದರೆ ನಮ್ಮದು ಸ್ಲೀಪು, 3ನೇದು ಮೈಥುನ ಅಂದರೆ ಸೆಕ್ಸು. ಸೊ ಆಹಾರ, ನಿದ್ರಾ, ಮೈಥುನ ಒಂದು ಪರ್ಸನ್ಗೆ, ಒಂದು ವ್ಯಕ್ತಿಗೆ ಕರೆಕ್ಟಾಗಿ ಪೂರೈಸಿಲ್ಲ. ಸರ್ 1 ದಿನ ಉಪವಾಸ ಮಾಡಿದ್ರೆ ಓಕೆ, 2 ದಿನ ಉಪವಾಸ ಮಾಡಿದ್ರೆ ಓಕೆ, 3 ದಿನ ಉಪವಾಸ ಮಾಡಿದ್ರೆ ಸ್ವಲ್ಪ ಲೋ ಎನರ್ಜಿ ಫೀಲ್, 4ನೇ ದಿನ ಊಟ ಬೇಕೇ ಬೇಕು. ಸರ್ 1 ದಿನ ಮಧ್ಯೆ ಇಲ್ಲ, ನಿದ್ರೆ ಇಲ್ಲ ಅಂದರೆ ಓಕೆ, 2 ದಿನ ನಿದ್ದೆ ಇಲ್ಲದ್ರೆ ಓಕೆ, 3 ದಿನ ನಿದ್ದೆ ಇಲ್ಲಂದ್ರೂ 4ನೇ ದಿನ ನಿದ್ರೆ ಬೇಕೇ ಬೇಕು. ಸರ್ 1 ದಿನ ಸೆಕ್ಸ್ ಇಲ್ಲ ಅಂದ್ರೆ ಓಕೆ, 2 ದಿನ ಸೆಕ್ಸ್ ಇಲ್ಲ ಅಂದ್ರೆ ಓಕೆ, 3 ದಿನ ಸೆಕ್ಸ್ ಇಲ್ಲ ಅಂದ್ರೆ ಓಕೆ, 4ನೇ ದಿನ ಸೆಕ್ಸ್ ಬೇಕೇ ಬೇಕು. ಸೊ ಈ ಥರ ಇದೆ. ಸೊ ಬಾಡಿದು ಫಿಸಿಕಲ್ ಡಿಮಾಂಡು, ಬಯಾಲಜಿಕಲ್ ಡಿಮಾಂಡು. ಸೊ ಸೆಕ್ಸ್ ಇಟ್ ಈಸ್ ದ ವೆರಿ ವೆರಿ ಬೇಸಿಕ್ ನೀಡ್ ಆಫ್ ಬಾಡಿ. ಸರ್ ಹಾಗಾದರೆ ಗಂಡ ಹೆಂಡತಿ ಏನು ರಿಲೇಷನ್ಶಿಪ್ ಇದೆಯಲ್ಲ, ಸೆಕ್ಸ್ ಅಷ್ಟೇ ಮುಖ್ಯನಾ, ಅಥವಾ ಸೆಕ್ಸೇ ಮದುವೆನಾ? ಸೆಕ್ಸೇ ಮದುವೆನಾ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ಮದುವೆ ಹೋಲ್ಡ್ ಆಗಬೇಕು ಅಥವಾ ಈ ಮದುವೆ ಸಸ್ಟೈನ್ ಆಗಬೇಕಂದ್ರೆ ಸೆಕ್ಸ್ ವೆರಿ ಇಂಪಾರ್ಟೆಂಟ್. ಏನಂದರೆ, ಒಂದು ಮದುವೆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿ ನಡಿಬೇಕಂದ್ರೆ ಇಬ್ಬರು ಫಿಸಿಕಲಿ ಅಷ್ಟೇ ಆ್ಯಕ್ಟಿವ್ ಆಗಿರಬೇಕು. ಇಬ್ಬರು ಒಬ್ಬರೊಬ್ಬರದ್ದು ಬಾಡಿದು ಫಿಸಿಕಲ್ ನೀಡ್ಸ್ ಏನಿದೆಯಲ್ಲ ಅದು ಪೂರೈಸಬೇಕು. ಅದು ಹಸ್ಬೆಂಡ್ ಇರಲಿ, ವೈಫ್ ಇರಲಿ. ಇಫ್ ಇನ್ ಕೇಸ್ ಹಸ್ಬೆಂಡ್ಗೆ ಸೆಕ್ಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ವೈಫ್ಗೆ ಇಂಟ್ರೆಸ್ಟ್ ಕಡಿಮೆ ಅಂದರೆ ಹೊರಗಡೆ ಹೋಗ್ತಾನೆ. ಅಥವಾ ಅಪೋಸಿಟ್ ಹೋಗೋಣ, ವೈಫ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಹಸ್ಬೆಂಡ್ಗೆ ಡಯಾಬಿಟೀಸ್ ಇದೆ, ಫಿಸಿಕಲಿ ಇನ್ಆಕ್ಟಿವ್ ಇದ್ದಾನೆ, ಯಾವುದೋ ಹೆಲ್ತ್ ಇಶ್ಯೂ ಇದೆ, ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಹೊರಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಬಿಕಾಸ್ ಸೆಕ್ಸ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ರೈಟ್. ಏನು ಸರ್ ಇಷ್ಟು ದೊಡ್ಡ ಸೆಂಟೆನ್ಸ್ ಹೇಳ್ತಾ ಇದ್ದೀರಾ, ಫಂಡಮೆಂಟಲ್ ರೈಟ್ ಅಂತ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ರೀಸನ್ಸ್ ಇದೆ. ನನ್ನ 15 ವರ್ಷದ ಪ್ರಾಕ್ಟೀಸ್ನಲ್ಲಿ ಎಷ್ಟೋ ಮದುವೆ ಹಾಳಾಗ್ತಾ ಇದೆ, ಎಷ್ಟೋ ಡಿವೋರ್ಸ್ ಆಗ್ತಾ ಇದೆ, ಎಷ್ಟೋ ಅಫೇರ್ಸ್ ಆಗ್ತಾ ಇದೆ, ಎಷ್ಟೋ ಸೂಸೈಡ್ಸ್ ಆಗ್ತಾ ಇದೆ, ಎಷ್ಟೋ ಮರ್ಡರ್ಸ್ ಆಗ್ತಾ ಇದೆ. ಅದಕ್ಕೆ ರೀಸನ್ ಸೆಕ್ಸ್. ಸೊ ಏನಾಗುತ್ತೆ, ನೀವು 1 ವರ್ಷ 2 ವರ್ಷ 3 ವರ್ಷ ಸೆಕ್ಸ್ ಆಗಿ ಮಾಡಿಲ್ಲ ಅಂದರೆ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ? ಸೊ ಫಿಸಿಕಲ್ ಲೆವೆಲ್ನಲ್ಲಿ ನಾವು ನೋಡಿದಾಗ, ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಸೆಕ್ಸ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ಅವನ ಹತ್ರ 2 ಆಪ್ಷನ್ ಇದೆ. ಒಂದು
ಪೂರ್ತಿ ಬ್ರಹ್ಮಚರ್ಯ ಪಾಲನ ಮಾಡಬೇಕು, ಅದು ತುಂಬ ಕಷ್ಟ. ಎರಡನೇದು ಸೆಲ್ಫ್ ಪ್ಲೇಜರ್, ಹಸ್ತಮೈಥುನ. ಸೊ ಡೆಫಿನೆಟ್ಲಿ ಅವನು ಹಸ್ತಮೈಥುನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನಿಷಿಯಲಿ ಚೆನ್ನಾಗಿ ಅನಿಸುತ್ತೆ, ಮಾಡ್ತಾ 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 ಆ ಪೆನಿಸ್ ಮೇಲೆ ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀನಿ, ಆ ಪೆನಿಸ್ಗೆ ಎಷ್ಟು ಜೋರಾಗಿ ರಬ್ ಮಾಡ್ತಾ ಇದ್ದೀನಿ, ಆ ಪೆನಿಸ್ನ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗಲ್ಲ. ಪ್ಲೇಜರ್ಗಾಗಿ ಮಾಡ್ತಾನೆ. ಎಷ್ಟೋ ಸತಿ ಸ್ಪಂಜ್ ಡ್ಯಾಮೇಜ್ ಮಾಡ್ತಾನೆ, ಎಷ್ಟೋ ಸತಿ ಲೋಕಲ್ ಏರಿಯಾನಲ್ಲಿ ನರ ಡ್ಯಾಮೇಜ್ ಆಗುತ್ತೆ, ವೀರ್ಯ ನಾಶ ಆಗುತ್ತೆ, ಬಾಡಿದ ಎಲ್ಲ ಎನರ್ಜಿ ಚೆಲ್ಲುತ್ತೆ, ಬಾಡಿನಲ್ಲಿ ಪೂರ್ತಿ ಲೋ ಎನರ್ಜಿ ಆಗುತ್ತೆ. ಅದರಿಂದ ಮೆಂಟಲ್ ಸ್ಟೆಬಿಲಿಟಿ ಇರಲ್ಲ, ಲೋ ಕಾನ್ಫಿಡೆನ್ಸ್ ಆಗೋದು, ಹೇರ್ ಫಾಲ್ಸ್ ಆಗೋದು, ಎಲ್ಲೋ ಹೋಗ್ಬಿಟ್ಟು 4 ಜನರ ಎದುರುಗಡೆ ಮಾತಾಡಬೇಕಂದ್ರೆ ಭಯ, ಸೆಕ್ಸ್ ಆಗುತ್ತೋ ಇಲ್ಲೋ ಅಂತ ಭಯ, ಉದ್ರೇಕ ಬರುತ್ತೋ ಇಲ್ಲ ಅಂತ ಭಯ. ಸೊ ಇವೆಲ್ಲ ಏನಿದೆ ಬಾಡಿ ಲೆವೆಲ್ನಲ್ಲಿ ಆಗುವ ಚೇಂಜಸ್. ನೀವು ಲಾಂಗ್ ಪೀರಿಯಡ್ವರೆಗೆ ಸೆಕ್ಸ್ ಮಾಡಿಲ್ಲ ಅಂದರೆ, 2 ವರ್ಷ ಗ್ಯಾಪ್ ಇದೆ, ಹಸ್ಬೆಂಡ್ ವೈಫ್ ಸೆಕ್ಸ್ ಮಾಡಿಲ್ಲ, ಆನ್ ಆಫ್ ನೀವು ಸೆಕ್ಸ್ ಮಾಡೋಕೆ ಹೋಗಿ ಉದ್ರೇಕ ಬರಲ್ಲ. ಬಿಕಾಸ್ ಇದು ಏನಂದರೆ ಬಾಡಿ ಈಸ್ ನಥಿಂಗ್ ಬಟ್ ಒಂದು ಮಷೀನ್. ಆ ಮಷೀನ್ಗೆ ಒಂದು ಹ್ಯಾಬಿಟ್ ಇರುತ್ತೆ. ನೀವು ದಿನ ಎದ್ದೇಳಬೇಕು, ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ಊಟ ಮಾಡಬೇಕು, ಆಫೀಸ್ ಹೋಗಬೇಕು, ಮಧ್ಯಾಹ್ನ ಲಂಚ್ ಮಾಡಬೇಕು, ಆಫೀಸಿಂದ ಬರಬೇಕು, ಟೀ ಕಾಫಿ ಏನಾದರೂ ಕೊಡಬೇಕು, ಸ್ನ್ಯಾಕ್ಸ್ ತಿನ್ನಬೇಕು, ಟಿ ವಿ ನೋಡಬೇಕು, ಸ್ವಲ್ಪ ಮಾತಾಡಬೇಕು, ಮಲಗಬೇಕು, ಸೆಕ್ಸ್ ಮಾಡಬೇಕು, ಮಲಗಬೇಕು. ಇದು ಒಂದು ರುಟೀನ್ ಇದೆ, ಬಾಡಿಗೆ ಅಭ್ಯಾಸ ಆಗಿದೆ. ಬಾಡಿದು ಒಂದು ಕ್ಲಾಕ್ ಸಿಸ್ಟಮ್ ಇರುತ್ತೆ, ಬಾಡಿನಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ. ಇವಾಗ 2 ವರ್ಷ ನಿಮ್ಮ ಲೈಫ್ನಲ್ಲಿ ಸೆಕ್ಸ್ ಇಲ್ಲ ಅಂದರೆ ಆ ಮಷಿನ್ ಕೆಲಸ ಆಗಲ್ಲ. ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಸ್ಪೆಷಲಿ ಸೌದಿ ರಿಟರ್ನ್ಸು, ಕತ್ತಾರ್ ರಿಟರ್ನ್ಸು, ಈ ಕಡೆ ನಮ್ಮ ಮಲೆನಾಡು ಪ್ರದೇಶದವರು, ಮಂಗಳೂರು, ಉಡುಪಿ, ಸಾಗರ, ಕಾರವಾರ, ಕುಮಟಾ, ಗೋಕರ್ಣ, ಡೈರೆಕ್ಟ್ ಫ್ಲೈಟ್ ಮಾಡ್ತಾರೆ. ದುಬೈ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಶ್ರೀನಿವಾಸ್ ಕ್ಲಿನಿಕ್ ಜಯನಗರ, ದೆನ್ ಟು ಗೋಕರ್ಣ. ಯಾಕಂದರೆ 2 ವರ್ಷ ಸೆಕ್ಸ್ ಮಾಡಿಲ್ಲ. ಇವಾಗ ನಾನು ದುಬೈನಲ್ಲಿ ಒಂದು ಕಾಟ್ ಮೇಲೆ ಕೂತ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀನಿ, ಸ್ಟ್ಯಾಂಡ್ ಆಗ್ತಾ ಇಲ್ಲ ಸರ್. ಈಗ ವೈಫ್ ಹತ್ರ ಹೋಗಬೇಕು, 2 ವರ್ಷ ಆದಮೇಲೆ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು, ನನಗಾಗುತ್ತೋ ಇಲ್ಲ ಅಂತ ಭಯ ಇದೆ. ಯಾಕಂದರೆ ಅಲ್ಲಿ ಏನಿರಲಿಲ್ಲ, ಬರೀ ಕೈ ಕೆಲಸ ಜಾಸ್ತಿ ಮಾಡಿದ್ದೀನಿ, ಇವಾಗ ಸ್ಟ್ಯಾಂಡ್ ಆಗ್ತಾ ಇಲ್ಲ. ಸೊ ಫಿಸಿಕಲ್ ಲೆವೆಲ್ನಲ್ಲಿ ಇದು ಚೇಂಜಸ್. ಈಗ ಎರಡನೇದು ಮಾತಾಡೋಣ, ಮೆಂಟಲ್ ಲೆವೆಲ್, ಮೈಂಡ್. ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಮಹಿಳೆಯರಿಗೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಜಾಸ್ತಿ ಇರುತ್ತೆ, ನಿಮಗೆ ಗೊತ್ತು. ಎರಡನೇದು ಸ್ಟಡಿ ಏನು ಹೇಳುತ್ತೆ ಅಂದರೆ, ಮಹಿಳೆಯರಿಗೆ ಸೆಕ್ಸ್ ಮಾಡಬಾರ್ದಂತೂ ಮೈಂಡ್ ಮೇಲೆ ಅಷ್ಟೇ ಕಂಟ್ರೋಲ್ ಇರೋದು. ಹುಡುಗರಿಗೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಉತ್ಪತ್ತಿ ಆದ ತಕ್ಷಣ ಸೆಕ್ಸ್ ಮಾಡಲೇಬೇಕಂತ ಅವನಿಗೆ ಒಂದು ಹಠ ಇರುತ್ತೆ, ಇಮ್ಮಿಡಿಯೇಟ್ಲಿ ಮಾಡಬೇಕು. ಬಟ್ ಮಹಿಳೆಯರು ಹೇಗಂದರೆ ಅದನ್ನು ಕಂಟ್ರೋಲ್ ಮಾಡೋದು ಕೆಪಾಸಿಟಿ ಅವ್ರ ಹತ್ರ ಇರುತ್ತೆ. ಬಟ್ ಅಗೇನ್ ಮೈಂಡ್ ಬಗ್ಗೆ ನಾವು ಮಾತಾಡಿದಾಗ ಆಕ್ಸಿಟೋಸಿನ್, ಎಂಡಾರ್ಫಿನ್ ಮತ್ತು ಡೋಪಾಮೈನ್, ಈ 3 ಹಾರ್ಮೋನ್ ಇದು ಏನು ಮಾಡುತ್ತೆ, ಬಾಡಿನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಆಕ್ಸಿಟೋಸಿನ್ ಇಸ್ ಎ ಹಾರ್ಮೋನ್ ಆಫ್ ಲವ್. ಈಗ ಗಂಡ ಹೆಂಡತಿ ಒಳಗಡೆ ಒಂದೇ ಮನೇಲಿ ಇದ್ರೂ ಸಂಬಂಧ ಇಲ್ಲ, ಅವನು ಬೆಳಗ್ಗೆ ಎದ್ದೊಳ್ತಾನೆ, ಸ್ನಾನ ಮಾಡ್ತಾನೆ, ಬಂದು ಟಿಫಿನ್ ಮೇಲೆ ಕೂತ ಮೇಲೆ ವೈಫ್ ಬರ್ತಾರೆ, ಟಿಫಿನ್ ಹಾಕ್ಬಿಟ್ಟು ಹೋಗ್ತಾರೆ. ಇವನು ಅಡುಗೆ ಚೆನ್ನಾಗಿದೆ ಅಂತ ಕೇಳಲ್ಲ, ಆಕೆ ಹೇಗಿದ್ದೀರಂತೂ ಕೇಳಲ್ಲ. ಹಾಗೆ ತಿನ್ನೋದು, ಟಿಫಿನ್ ಬರುತ್ತೆ, ಟಿಫಿನ್ ತೊಳೋದು, ಹೋಗ್ಬಿಡೋದು. ನಾನು ಬರ್ತೀನಿ ಬಾಯ್ ಅಂತೂ ಹೇಳೋರಲ್ಲ ಸ್ವಲ್ಪ ಜನ. ಅವಾಗ ಏನಾಗುತ್ತೆ, ಮೆಂಟಲ್ ಲೆವೆಲ್ನಲ್ಲಿ ಒಬ್ಬರದಿಂದ ಒಬ್ಬರು ಏನಾಗ್ತಾರೆ, ಡಿಸ್ಟೆಂಟ್ ಆಗ್ತಾ ಹೋಗ್ತಾರೆ. ಆವಾಗ ಆಕ್ಸಿಟೋಸಿನ್, ಹಾರ್ಮೋನ್ ಆಫ್ ಲವ್, ಎಲ್ಲಿನ ಸೀಕ್ರೆಷನ್ ಆಗಬೇಕು, ಡೋಪಾಮಿನ್, ಈ ಹಾರ್ಮೋನ್ ಎಲ್ಲಿನ ಸೀಕ್ರೆಟ್ ಆಗಬೇಕು, ಆಕ್ಸಿಟೋಸಿನ್, ಡೋಪಾಮಿನ್, ಎಂಡರ್ಫಿನ್ ಎಲ್ಲಿನ ಸೀಕ್ರೆಟ್ ಆಗಬೇಕು. ಮೆಂಟಲಿ ಒಬ್ಬರೊಬ್ಬರಿಗೆ ಅಟ್ಯಾಚೇ ಇಲ್ಲ, ಇಮೋಷ್ನಲಿ ಒಬ್ಬರೊಬ್ಬರಿಗೆ ಅಟ್ಯಾಚೇ ಇಲ್ಲ. ಆಮೇಲೆ ಹಾರ್ಮೋನಲ್ ಲೆವೆಲ್ ಕಡೆ ಹೋಗೋಣ. ಟೆಸ್ಟೋಸ್ಟೆರಾನ್ ಪುರುಷರಲ್ಲಿ ಆಗಲಿ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಮಹಿಳೆಯರಲ್ಲಿ ಆಗಲಿ, ಇದು ಹೇಗಂದರೆ ನೀವು ಎಷ್ಟು ಯೂಸ್ ಮಾಡ್ತೀರಾ
ಅಷ್ಟು ಉತ್ಪತ್ತಿ ಆಗುತ್ತೆ. ನೀವು ಎಷ್ಟು ವ್ಯಾಯಾಮ ಮಾಡ್ತೀರಾ ಅಷ್ಟು ನಿಮಗೆ ಹಸು ಜಾಸ್ತಿ ಆಗುತ್ತೆ. ಇದು ನೀವು ಯೂಸ್ ಮಾಡ್ತಾ ಇಲ್ಲದ್ರೆ ಬಾಡಿನೇ ಕನ್ಫ್ಯೂಸ್ ಆಗ್ತದೆ. ಏನಾಗುತ್ತೆ ಅಂದರೆ, ಇದ್ದಿದ್ದೇ ಯೂಸ್ ಮಾಡಿಲ್ಲ, ನಾನು ಯಾಕೆ ಹೊಸ ಉತ್ಪತ್ತಿ ಮಾಡಬೇಕು, ಇದ್ದಿದ್ದೇ ಯೂಸ್ ಮಾಡಿಲ್ಲ. ಅವಾಗ ಏನಾಗುತ್ತೆ, ಹಾರ್ಮೋನ್ಸ್ನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದಾಗ ಟೆಸ್ಟೋಸ್ಟಿರಾನ್ ಕಡಿಮೆ ಆದಮೇಲೆ ಒನ್ ಹಾರ್ಮೋನ್, ಇದು ಏನಂದರೆ ಟೆಸ್ಟೋಸ್ಟಿರಾನ್ ಹೀರೋ ಇದ್ದರೆ ಕಾರ್ಟಿಸಾಲ್ ವಿಲನ್. ಟೆಸ್ಟೋಸ್ಟಿರಾನ್ ಈ ಕಡೆ ಲೋ ಆಗ್ತಾ ಇದೆ, ಕಾರ್ಟಿಸಾಲ್ ಆ ಕಡೆ ಹೈ ಆಗ್ತಾ ಇದೆ. ಕಾರ್ಟಿಸಾಲ್ ಹೈ ಆಗ್ತಾ ಇದೆ ಅಂದರೆ ಏನು ಮಾಡ್ತಾನೆ, ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಟ್ ಸ್ಟಾರ್ಟ್ ಆಗಿದಾಗ ಪುರುಷರಲ್ಲಿ ಹೊಟ್ಟೆ ಹೀಗೆ ಬರುತ್ತೆ. ಆವಾಗ ಈ ಪೋರ್ಷನ್ನಲ್ಲಿ ಇಷ್ಟು ಫ್ಯಾಟ್ ಇದೆಯಲ್ಲ, ಆ ಫ್ಯಾಟ್ ಜಾಸ್ತಿ ಆದಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಮೇಲೆ ಮೆಟಾಬಾಲಿಕ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ಅದು ಡಯಾಬಿಟಿಸ್ ಇರ್ಬೋದು, ಅದು ಹೈಪೋಥೈರಾಯ್ಡಿಸಮ್ ಇಶ್ಯೂ ಇರ್ಬೋದು, ಅದು ಸೋರಿಯಾಸಿಸ್ ಇರ್ಬೋದು, ಅದು ಹೈಪರ್ ಟೆನ್ಷನ್ ಇರ್ಬೋದು, ಅದು ಡಿಸ್ಲಿಪಿಡಿಮಿಯಾ ಇರ್ಬೋದು, ಅದು ಏನಾಗುತ್ತೆ ಇಸ್ಚೆಮಿಕ್ ಡಿಸೀಸ್ ಇರ್ಬೋದು, ಕಾರ್ಡಿಯಾಕ್ ಇಶ್ಯೂಸ್ ಇರ್ಬೋದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಸೊ ಪುರುಷರ ಬಾಡಿನಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆದರೆ ಪುರುಷ ಇದ್ರೂ ಅದು ಪುರುಷದ ಏನು ಫಂಕ್ಷನ್ ಇದೆ ಅದು ಫಂಕ್ಷನ್ ಆಗಲ್ಲ. ಸೊ ಇದು ಹಾರ್ಮೋನಲ್ ಲೆವೆಲ್ ಇಂಬ್ಯಾಲೆನ್ಸ್ ಪುರುಷರಲ್ಲಿ. ಮಹಿಳೆಯರಲ್ಲಿ 28 to 30 ಡೇಸ್ಗೆ ರೆಗ್ಯುಲರ್ ಆಗಿ ಮಂತ್ಲಿ ಪೀರಿಯಡ್ಸ್ ಮಹಿಳೆಯರಿಗೆ ಬರಬೇಕು. ಅವ್ರ ಬಾಡಿ ಶುದ್ಧಿ ಆಗಬೇಕು, ಬಾಡಿನಲ್ಲಿ ಇರುವ ಏನು ಸ್ರಾವ್ ಇದೆ ಕರೆಕ್ಟಾಗಿ ಆಗಬೇಕು. ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ, ಹೈಪೋಥೈರಾಯ್ಡಿಸಮ್ ಏನಾದ್ರು ಆದರೆ, PCOD ಏನಾದರೂ ಆದರೆ, PCOS ಏನಾದರೂ ಆದರೆ ಏನಾಗುತ್ತೆ, ವೇಟ್ ಗೇನ್, ಪಫಿನೆಸ್ ಆಫ್ ದ ಫೇಸ್, ಮುಖ ಮೇಲೆ ಮೀಸೆ ಬರೋದು, ಕೂದಲು ಬರೋದು, ವಯಸ್ಸಿನಲ್ಲಿ ಚೇಂಜ್ ಆಗೋದು, ಫ್ಯಾಟ್ ಜಾಸ್ತಿ ಆಗೋದು, ಒಬೆಸಿಟಿ ಆಗೋದು, ಮೂನ್ ಫೇಸ್ ಆಗೋದು, ಇವೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕಾಯಿತು, ಟೈಮ್ ಮೇಲೆ ಸೆಕ್ಸ್ ಮಾಡಿಲ್ಲ ಅಂತ. ಸೊ ಫಿಸಿಕಲಿ ಪ್ರಾಬ್ಲಮ್ ಆಗ್ತಾ ಇದೆ, ಮೆಂಟಲಿ ಪ್ರಾಬ್ಲಮ್ ಆಗ್ತಾ ಇದೆ, ಇಮೋಷ್ನಲಿ ಪ್ರಾಬ್ಲಮ್ ಆಗ್ತಾ ಇದೆ, ಜೊತೆಗೆ ಹಾರ್ಮೋನ್ ಲೆವೆಲ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಹಸ್ಬೆಂಡ್ ಏನೋ ಕೀಮೋಥೆರಪಿ ನಡೀತಾ ಇದೆ, ಏನೋ ಪ್ರೋಸ್ಟೇಟ್ ಕ್ಯಾನ್ಸರ್ ಬಂದಿದೆ, ಯಾವುದೋ ಒಂದು ಕ್ಯಾನ್ಸರ್ ಬಂತು, ರೇಡಿಯೇಷನ್ ಟೈಮ್ನಲ್ಲಿ ಎನರ್ಜಿ ಇರಲಿಲ್ಲ, ಬಟ್ ಇವಾಗ ಸ್ಲೋಲಿ ಕ್ಯಾನ್ಸರ್ದಿಂದ ರಿಕವರ್ ಆಗಿದ್ದಾರೆ. ಈಗ ಅವ್ರದ್ದು ಸ್ವಲ್ಪ ಲೋ ಮಾಡಬೇಕಂತ ಇಚ್ಛೋತ್ಪತ್ತಿ ಆಗ್ತಾ ಇದೆ. ನಾವು ಒಳಗಡೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಡಾಕ್ಟ್ರೇ ಅಂತ ಮೊನ್ನೆ ಯಾರೋ ನನಗೆ ಫೋನ್ ಮಾಡಿ ಕೇಳಿದ್ರು. ನಾನು ಹೇಳಿದೆ, ಮೇಡಮ್ ಯಾಕೆ, ವೈ ನಾಟ್, ಬೌನ್ಸ್ ಬ್ಯಾಕ್. ನೀವು ಸ್ವಲ್ಪ ಎನ್ಕರೇಜ್ ಮಾಡಿ, ನೀವೇ ಸ್ವಲ್ಪ ಬಾಡಿ ಆಯಿಲ್ ತೊಗೊಂಡ್ಬಿಟ್ಟು ಪೆನಿಸ್ ಮಸಾಜ್ ಸ್ಟಾರ್ಟ್ ಮಾಡಿ, ನೀವೇ ಸ್ವಲ್ಪ ಓರಲ್ ಪ್ಲೆಜರ್ ಕೊಡಿ ಅವರಿಗೆ, ಮೌತ್ ಜಾಬ್ ಕೊಡಿ, ಓರಲ್ ಸೆಕ್ಸ್ ಮಾಡಿ, ಇಡೀ ಬಾಡಿನ ಕಿಸ್ ಮಾಡಿ. ಯಾಕಂದರೆ ಅವನು 2 ವರ್ಷದ ಕೀಮೋಥೆರಪಿ ಮೆಂಟಲಿ ಎಷ್ಟೋ ಪ್ರಾಬ್ಲಮ್ನ ಸಹಿಸ್ಬಿಟ್ಟು ಬಂದಿದ್ದಾರೆ. ಇವಾಗ ಅವನ ಎನರ್ಜಿ ಕಡಿಮೆ ಇದೆ, ಅವನಿಗೆ ಧೈರ್ಯ ಇರಲ್ಲ ನಾನು ಸೆಕ್ಸ್ ಮಾಡ್ಬೋದು ಇಲ್ಲ ಅಂತ. ಆವಾಗ ಪಾರ್ಟ್ನರ್ ಏನಾದರೂ ಸ್ವಲ್ಪ ಇನಿಷಿಯೇಷನ್ ತೊಗೊಂಡ್ಬಿಟ್ಟು ಸೆಕ್ಸ್ನಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಸ್ಲೋಲಿ ಅವನು ಬೌನ್ಸ್ ಬ್ಯಾಕ್ ಮಾಡ್ತಾನೆ. ಇಲ್ಲ ಅಂದರೆ 2 ವರ್ಷ ಆದಮೇಲೆ ಸ್ಲೋಲಿ ಪ್ಯಾಂಟ್ ಬಿಚ್ಚಿಬಿಟ್ಟು ಹಿಂಗೆ ಕಾಟ್ ಮೇಲೆ ಹೋಗ್ಬಿಟ್ಟು ಹಿಂಗೆ ವೈಪ್ ಹತ್ರ ಹೋದ ತಕ್ಷಣ ಕುಯ್ ಅಂತ ಡೌನ್ ಆದಮೇಲೆ ಅಯ್ಯೋ ಹೋಗ್ರಿ ನೀವು ಯೂಸ್ಲೆಸ್ ಅಂತ ಹೇಳ್ಬಿಟ್ರೆ ಆಮೇಲೆ ನೀವು ಸೆಕ್ಸೇ ಮಾಡಲ್ಲ. ಸೊ ಯಾವಾಗ ನಿಮ್ಮ ಪಾರ್ಟ್ನರ್ ವೀಕ್ ಆಗಿದ್ದಾನೆ, ಅವನು ಬೇಕಂತ ವೀಕ್ ಆಗಿಲ್ಲ, ಬಟ್ ಯಾವುದೋ ರೀಸನ್ದಿಂದ ಅವನಿಗೆ ಕಾಯಿಲೆ ಆಗಿಬಿಟ್ಟು ವೀಕ್ ಆಗಿದ್ದಾನೆ, ಅದು ಡಯಾಬಿಟೀಸ್ ಇರ್ಬೋದು, ಅದು ಕ್ಯಾನ್ಸರ್ ಇರ್ಬೋದು, ಅದು ಯಾವುದೋ ಬೇರೆ ರೀಸನ್ ಇರ್ಬೋದು. ಆ ಟೈಮ್ನಲ್ಲಿ ಒಂದು ಪಾರ್ಟ್ನರ್ ಮೆನ್ ಕರ್ತವ್ಯ ಏನಂದರೆ ಅವನಲ್ಲಿ ಬರುವ ಸೆಲ್ಫ್ ಡೌಟು, ನನ್ನ ಕೈಗಿದಿಂದ ಆಗುತ್ತೋ ಇಲ್ಲೋ ಅಂತ ಒಂದು ಭಯ ಇರುತ್ತೆ. ಆ ಭಯನ ಇಲ್ಲರಿ ಪರವಾಗಿಲ್ಲ ಟ್ರೈ ಮಾಡಿ ಆಗಿಲ್ಲ ಅಂದ್ರೂ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಮತ್ತೆ ನೋಡೋಣ ನಾಳೆ, ಮತ್ತೆ 1 ವಾರ ಆದಮೇಲೆ ನೋಡೋಣ ಅಂತ ಸ್ವಲ್ಪ ಧೈರ್ಯ ಕೊಟ್ಟರೆ ಅವನು ಏನು ಮಾಡ್ತಾನೆ, ಬೌನ್ಸ್ ಬ್ಯಾಕ್ ಮಾಡ್ತಾನೆ. ಮತ್ತು ಆಮೇಲೆ ಇಬ್ಬರು ಬೌನ್ಸ್ ಆಗ್ತೀರಾ.
ಸೊ ಇಫ್ ಇನ್ ಕೇಸ್ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಅವನು ಕರೆಕ್ಟಾಗಿ ಕೆಳಗಡೆನೆ ಬೌನ್ಸ್ ಆಗ್ತಾನೆ, ಆಮೇಲೆ ಬೌನ್ಸೇ ಆಗಲ್ಲ. ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪು ಒಂದೇ ಮನೇಲಿ ಇದ್ಬಿಟ್ಟು ಲಾಂಗ್ ಸೆಕ್ಸ್ನಲ್ಲಿ ಗ್ಯಾಪ್ ಏನಾದರೂ ಮಾಡ್ತಾ ಇದ್ದರೆ ಎಚ್ಚರಿಕೆ, ಸೆಕ್ಸ್ನಲ್ಲಿ ಜಾಸ್ತಿ ಗ್ಯಾಪ್ ಬೇಡ. ಲೀಸ್ಟ್ ಆಫ್ ದ ಲೀಸ್ಟ್ ವೀಕ್ಲಿ ಒನ್ಸ್ 50 ಒಳಗಡೆ ಇದ್ದರೆ, 50ದಿಂದ 60 ಇದ್ದರೆ 15 ದಿವಸಕ್ಕೆ ಒಂದು ಸತಿ, 60ದಿಂದ 70 ಇದ್ದರೆ ತಿಂಗಳಿಗೆ ಒಂದು ಸತಿ ಮೀಟಾಗಿ ಫಿಸಿಕಲ್ ಇಂಟಿಪಿಸಿ ಮಾಡಿ, ಪೆನಿಟ್ರೇಟ್ ಮಾಡೋಕ್ಕಾಗಿಲ್ಲ ಕಿಸ್ ಮಾಡಿ, ಪೆನಿಟ್ರೇಟ್ ಮಾಡಿ, ಓರಲ್ ಸೆಕ್ಸ್ ಮಾಡಿ, ಸಮ್ ಹೌ 5 ಮಿನಿಟ್ಸ್ 10 ಮಿನಿಟ್ಸ್ ಪಾರ್ಟ್ನರ ಸ್ಟಿಮ್ಯುಲೇಟ್ ಮಾಡಿ, ಪೆನಿಸ್ದಿಂದ ಆಗ್ತಾಯಿಲ್ಲ ಫಿಂಗರ್ ಹಾಕಿ ಬಟ್ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಅವ್ರಿಗೆ ಸೆಕ್ಸುಲಿ ಸ್ಯಾಟಿಸ್ಫೈಡ್ ಮಾಡಿ. ಅಷ್ಟು ಮಾಡಿದ್ರೆ ಇಫ್ ಇನ್ ಕೇಸ್ ಇವತ್ತಾಗಿಲ್ಲ ಅಂದ್ರೆ ನಾಳೆ ಉದ್ರೇಕ ಆಗೋದೆ, ನಾಳೆ ಸೆಕ್ಸ್ ಆಗೋದೆ. ಇದರ ಜೊತೆಗೆ ಒಂದು ಬೋನಸ್ ಟಿಪ್ ನಿಮಗೆ ಹೇಳ್ತೀನಿ. ಮಳೆಗಾಲ, ಒಳ್ಳೆ ವೆದರು, ಎಂಜಾಯ್ ಮಾಡೋ ಥರ ಈ ಟೈಮ್ನಲ್ಲಿ ಸೆಕ್ಸ್ ಚೆನ್ನಾಗಾಗಬೇಕಂದ್ರೆ ರೆಗ್ಯುಲರಾಗಿ 4 ಖರ್ಜೂರ, ನಾಟಿ ಹಸು ತುಪ್ಪ, 1 ಗ್ಲಾಸ್ ಹಾಲು ರೆಗ್ಯುಲರಾಗಿ ತೊಗೊಳ್ಳಿ, ಒಳ್ಳೆ ಸೆಕ್ಸ್ ಆಗುತ್ತೆ.